ಆತ್ಮೀಯ ವೀಕ್ಷಕರೇ, ಪಾಟೀಲ್ ಝಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅತಿಥಿ ಶಿಕ್ಷಕರ ಕಣ್ಣೀರ ಶಾಪ ಸರ್ಕಾರಕ್ಕೆ ತಟ್ಟದಿರಲಿ. ಮಸ್ಕಿಯಲ್ಲಿ ಅತಿಥಿ ಶಿಕ್ಷಕರು ಬೃಹತ್ ಪ್ರತಿಭಟನೆ. ಮಸ್ಕಿ ಇತ್ತೀಚೆಗಷ್ಟೇ ತಾಲೂಕಿನ ಮೆದಗಿನಾಳ ಗ್ರಾಮದಲ್ಲಿ ಅತಿಥಿ ಶಿಕ್ಷಕರಾದ ವೀರನಗೌಡರವರು ಕರ್ತವ್ಯದಲ್ಲಿದ್ದಾಗಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಿಕ್ಷಕರ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಾಗಿ ತಾಲೂಕಿನಲ್ಲಿ ವಿವಿಧ ಶಾಲೆಯ ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಆಕ್ರೋಶದ ಮುಷ್ಕರ ಸರ್ಕಾರದ ದ್ವಂದ್ವ ನೀತಿಯ ವಿರುದ್ಧದ ಜನಾಂದೋಲನದಂತೆ ಕಂಡುಬಂತು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಅತಿಥಿ ಶಿಕ್ಷಕರು ಪಟ್ಟಣದ ಪ್ರಮುಖ ವೃತ್ತಗಳ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಸರ್ಕಾರದ ಕಣ್ಣು ತೆರೆಸುವ ಶಿಕ್ಷಕರು ಮಂಡಿಸಿದರು. ಪ್ರಮುಖ ಬೇಡಿಕೆಗಳು 12 ತಿಂಗಳ ನಿರಂತರ ಸೇವೆ, ಕೇವಲ 9-10 ತಿಂಗಳ ತಾತ್ಕಾಲಿಕ ವ್ಯವಸ್ಥೆ ರದ್ದಾಗಲಿ, ವರ್ಷಪೂರ್ತಿ ಸೇವಾ ಭದ್ರತೆ ಸಿಗಲಿ, ಗೌರವಿತ ವೇತನ, ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಗೌರವಧನವನ್ನು ಕನಿಷ್ಠ 25,000ಕ್ಕೆ ಹೆಚ್ಚಿಸಬೇಕು, ತಿಂಗಳ ಮೊದಲ ವಾರದಲ್ಲಿಯೇ ವೇತನ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಜಮೆಯಾಗಬೇಕು, ಕೃಪಾಂಕದ ಸೌಲಭ್ಯ ನೀಡಬೇಕು ಎಂದು ಸರ್ಕಾರಕ್ಕೆ ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಸ್ಕಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಹಾಗೂ ಇನ್ನಿತರರು ಇದ್ದರು. ಎಲ್ಲವರೆಗೆ ಹೋರಾಟ. ರಾಜ್ಯ ಸರ್ಕಾರ ವೀರನಗೌಡರ ಕುಟುಂಬಕ್ಕೆ 25 ಲಕ್ಷ ಕೊಡಲೇಬೇಕು. ಶಿಕ್ಷಣ ಮಂತ್ರಿಗೆ ಸಂಸದರಿಗೆ ಶಾಸಕರಿಗೆ ಮುಖ್ಯಸ್ಥ ತಹಶೀಲ್ದಾರರಿಗೆ ಸರ್ ಶಾಸಕರಿಗೆ ತಾಲೂಕು ಶಿಕ್ಷಣ ಮುಖ್ಯಸ್ಥ ಬಿಇಒಗೆ ಕೂಡ ನಾನು ನಮ್ಮ ಸಂಘಟನೆಯಿಂದ ಹೃತ್ಪೂರ್ವಕವಾದ ಬೆಂಬಲನ ಸೂಚಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಮೊದಲನೇದಾಗಿ ನಮ್ಮದೊಂದು ಯುವಜನ ಸಂಘಟನೆ. ನಾವು ಪ್ರಮುಖವಾಗಿ ಯುವಕರ ಜ್ವಲಂತ ಸಮಸ್ಯೆ ಏನಿದೆ ಅದರಲ್ಲಿ ನಿರುದ್ಯೋಗದ ಸಮಸ್ಯೆ ತಗೊಂಡು ನಾವು ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ ಕೂಡ ತುಂಬ ಸಕ್ರಿಯವಾಗಿ ನಾವು ಪಾಲ್ಗೊಳ್ತಿದ್ದೀವಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಧಾರವಾಡದಲ್ಲಿ ಏನು 3-4 ಸಲ ಬೇರೆ ಬೇರೆ ದೊಡ್ಡ ಮಟ್ಟದ ಹೋರಾಟ ಸಂಭವಿಸಿದ ಈ ದುರ್ಘಟನೆಯಿಂದ ಅವರ ಕುಟುಂಬ ತೀವ್ರ ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಕ್ಕೆ ಸಿಲುಕಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕರ ಕುಟುಂಬಕ್ಕೆ ಯಾವುದೇ ಸಾಮಾಜಿಕ ಆರ್ಥಿಕ ಭದ್ರತೆ ಇಲ್ಲದಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಆದುದರಿಂದ ಮಾನವೀಯ ನೆಲೆಯಲ್ಲಿ